ಭಾರತದ ದೇವಸ್ಥಾನಗಳ ಖಜಾನೆ ಅಂದ್ರೆ ಬರೀ ಚಿನ್ನ ಅಷ್ಟೇ ಅಲ್ಲ, ಅದ್ರೊಳಗೆ ಎಷ್ಟೋ ರಹಸ್ಯಗಳು ಅಡಗಿವೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಕಳೆದೋದ ಆ ಚಿನ್ನದ ಜಾಡು ಹಿಡಿದು ಶತಮಾನಗಳಷ್ಟು ಹಳೆಯ ನಂಬಿಕೆ, ಅಧಿಕಾರ ಮತ್ತು ವಿವಾದಗಳ ಆಳಕ್ಕೆ ಇಳಿದು ನೋಡೋಣ. ಎಲ್ಲ ಶುರುವಾಗೋದು ಒಂದೇ ಒಂದು ಪ್ರಶ್ನೆಯಿಂದ, ಆದ್ರೆ ಇದು ತುಂಬಾ ಗಂಭೀರವಾದ ಪ್ರಶ್ನೆ. ಜಗತ್ತಿನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ದೇವಸ್ಥಾನದಿಂದ 4 ಕಿಲೋಗ್ರಾಂಗಿಂತ ಹೆಚ್ಚು ಚಿನ್ನ ಸುಮ್ನೆ ಹಾಗೆ ಮಾಯವಾಗೋಕೆ ಹೇಗೆ ಸಾಧ್ಯ? ಹೌದು, ಸರಿಯಾಗಿ ಹೇಳ್ಬೇಕು ಅಂದ್ರೆ 4.55 ಕಿಲೋಗ್ರಾಮ್ಸ್. ಇದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಶಬರಿಮಲೆ ದೇವಸ್ಥಾನದಿಂದ ಕಾಣೆಯಾಗಿರುವ ಚಿನ್ನದ ನಿಖರವಾದ ತೂಕ. ಆದ್ರೆ ಗೊತ್ತಾ, ಇದೊಂದು ದೊಡ್ಡ ಹಗರಣದ ಸಣ್ಣ ತುದಿಯಷ್ಟೇ. ಸರಿ, ಹಾಗಾದ್ರೆ ಬನ್ನಿ ಈ ರಹಸ್ಯದ ಒಳಗೆ ಇಳಿದು ನೋಡೋಣ. ಮೊದಲನೇದಾಗಿ ಈ ಚಿನ್ನದ ಹಗರಣದ ಬಗ್ಗೆ ಮಾತಾಡೋಣ. ಶಬರಿಮಲೆಯ ಸುತ್ತ ನಡೆಯುತ್ತಿರುವ ಈ ಕಥೆ ಇದೇ ನಮ್ಮ ಇವತ್ತಿನ ಸಂಪೂರ್ಣ ವಿಶ್ಲೇಷಣೆಗೆ ಬೇಸ್. ನೋಡಿ, ಈ ವಿಷಯ ಹೊರಗೆ ಬಂದಿದೆ ಕೇರಳ ಹೈಕೋರ್ಟ್ ತನಿಖೆ ಮಾಡಿದಾಗ. 2019ರಲ್ಲಿ ದೇವಸ್ಥಾನದ ಕೆಲವು ಚಿನ್ನದ ಪ್ಯಾನೆಲ್ಗಳನ್ನ ರಿಪೇರಿಗೆ ಅಂತ ಕಳಿಸ್ತಾರೆ. ಆಗ ಅದರ ತೂಕ 42.80 ಕೆಜಿ ಇತ್ತು. ಆದ್ರೆ ರಿಪೇರಿ ಮುಗಿಸಿ ವಾಪಸ್ ಬಂದಾಗ ತೂಕ ಎಷ್ಟಿತ್ತು ಗೊತ್ತಾ? ಬರೀ 38.25 ಕೆಜಿ, ಅಂದ್ರೆ ಸೀದಾ 4.55 ಕೆಜಿ ಚಿನ್ನ ಮಿಸ್ಸಿಂಗ್. ತನಿಖೆ ಮುಂದುವರೆದಂತೆ ಇನ್ನೂ ಶಾಕಿಂಗ್ ವಿಷಯಗಳೆಲ್ಲ ಹೊರಗ್ಬಂತು. ಚಿನ್ನದ ಪ್ಲೇಟ್ಗಳನ್ನ ಅಫಿಷಿಯಲ್ ರೆಕಾರ್ಡ್ಸ್ನಲ್ಲಿ ತಾಮ್ರದ ಹಾಳೆಗಳು ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಮಾಜಿ ಜೂನಿಯರ್ ಅರ್ಚಕರಿಗೆ 409 ಗ್ರಾಂ ಚಿನ್ನ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇನ್ನು ದೇವಸ್ಥಾನಕ್ಕೆ ಸೇರಿದ 2 ಪೀಠಗಳು ಆ ಅರ್ಚಕರ ತಂಗಿ ಮನೆಯಲ್ಲಿ ಸಿಕ್ಕಿವೆ. ಇದೆಲ್ಲ ಕಾರಣದಿಂದ ದೇವಸ್ಥಾನದ ಬೋರ್ಡ್ನ ಹಳೆ ಅಧ್ಯಕ್ಷರೆಲ್ಲ ಈಗ ತನಿಖೆ ಎದುರಿಸ್ತಾ ಇದ್ದಾರೆ. ಆದ್ರೆ ಇದು ಬರೀ ಒಂದು ದೇವಸ್ಥಾನದ ಕಥೆ ಅಷ್ಟೇ ಅಲ್ಲ, ಇದು ಶತಮಾನಗಳಿಂದ ಕೂಡಿಟ್ಟಿರೋ ಒಂದು ದೊಡ್ಡ ನಿಧಿಯ ಕಥೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ದೇವಸ್ಥಾನಗಳಲ್ಲಿ ಇಷ್ಟೊಂದು ಸಂಪತ್ತು ಯಾಕೆ ಬಂದು ಸೇರಿತು? ಹೇಗೆ ಬಂತು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುವಿ ಹಾಕ್ಲೇಬೇಕು. ಸರಿ, ನಮ್ಮ 2ನೇ ಭಾಗಕ್ಕೆ ಹೋಗೋಣ. ದೇವರ ಚಿನ್ನದ ನಿಧಿ. ಇದು ಎಷ್ಟ್ ಹಳೇದು? ಇಲ್ಲಿ ಭಾರತದ ದೇವಸ್ಥಾನಗಳಲ್ಲಿರೋ ಸಂಪತ್ತಿನ ಹಿಂದೆ ಇರೋ ಇತಿಹಾಸ ಮತ್ತೆ ಸಂಸ್ಕೃತಿಯನ್ನ ನೋಡೋಣ. ಒಂದು ಅಂದಾಜಿನ ಪ್ರಕಾರ ಬರೀ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲೇ ಸುಮಾರು 3000ದಿಂದ 5000 ಟನ್ ಚಿನ್ನ ಇದೆ. 3000ದಿಂದ 5000 ಟನ್. ಇದು ಎಷ್ಟು ಜಾಸ್ತಿ ಅಂದ್ರೆ ಜಗತ್ತಿನ ಕೆಲವು ದೇಶಗಳ ಹತ್ರ ಇರೋ ಒಟ್ಟು ಚಿನ್ನಕ್ಕಿಂತನೂ ಇದು ಹೆಚ್ಚು. ಈ ಅಗಾಧ ಸಂಪತ್ತಿನ ಮೂಲ ಇರೋದು ದಾನ ಅನ್ನೋ ಒಂದು ಪ್ರಾಚೀನ ಪದ್ಧತಿಯಲ್ಲಿ. ಆ ಕಾಲದಲ್ಲಿ ಚಿನ್ನ ಅಂದ್ರೆ ಶುದ್ಧ, ಶಾಶ್ವತ ಅಂತ ಒಂದು ನಂಬಿಕೆ. ಅದಕ್ಕೆ ಭಕ್ತರು, ದೊಡ್ಡೊಡ್ಡ ವ್ಯಾಪಾರಿಗಳು, ರಾಜ ಮಹಾರಾಜರೆಲ್ಲ ದೇವ್ರಿಗೆ ಚಿನ್ನವನ್ನು ಕೊಟ್ಟು ಅದರಿಂದ ಪುಣ್ಯ ಸಿಗುತ್ತೆ, ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ನಂಬಿದ್ರು. ಇನ್ನೊಂದು ವಿಷಯ ಅಂದ್ರೆ ಈ ಚಿನ್ನವೆಲ್ಲ ಬರೀ ನಮ್ಮ ದೇಶದೊಳಗಿಂದ ಬಂದಿದ್ದಲ್ಲ. ಪ್ರಾಚೀನ ಕಾಲದಲ್ಲಿ, ಅದರಲ್ಲೂ ರೋಮನ್ ಸಾಮ್ರಾಜ್ಯದ ಜೊತೆ ನಡೆದಿದ್ದ ವ್ಯಾಪಾರದಿಂದ ನಮ್ಮ ದೇಶಕ್ಕೆ ಚಿನ್ನ ಮತ್ತೆ ಬೆಳ್ಳಿ ನಾಣ್ಯಗಳು ಹರಿದು ಬರ್ತಾ ಇತ್ತು. ನಮ್ಮಿಂದ ಮೆಣಸಿನ ತರಹದ ಸಾಂಬಾರ ಪದಾರ್ಥಗಳನ್ನು ತಗೊಂಡು ಅದಕ್ಕೆ ಬದಲಾಗಿ ಅವರು ಚಿನ್ನ ಕೊಡ್ತಿದ್ರು. ಈ ಚಿನ್ನವೆಲ್ಲ ಕೊನೆಗೆ ದೇವಸ್ಥಾನದ ಖಜಾನೆ ಸೇರ್ತಾ ಇತ್ತು. ನಮ್ಮ 3ನೇ ಭಾಗ, ದೇವಸ್ಥಾನ ಅನ್ನೋದು ಕೇವಲ ಒಂದು ಪೂಜಾ ಸ್ಥಳವಾಗಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿತ್ತು. ಮಧ್ಯಕಾಲೀನ ಆರ್ಥಿಕತೆಯ ಒಂದು ದೊಡ್ಡ ಇಂಜಿನ್ ಆಗಿತ್ತು. ಹೇಗೆ ಅಂತ ನೋಡೋಣ. ಹೌದು, ಆ ಕಾಲದ ದೇವಸ್ಥಾನಗಳನ್ನ ಇವತ್ತಿನ ಒಂದು ದೊಡ್ಡ ಕಂಪನಿಗೆ ಹೋಲಿಸಬಹುದು. ಅವುಗಳು ದೊಡ್ಡ ಜಮೀನ್ದಾರರಾಗಿದ್ವು. ಟ್ಯಾಕ್ಸ್ ಕಟ್ಟದೇ ಇರೋ ಸಾವಿರಾರು ಎಕರೆ ಕೃಷಿ ಭೂಮಿ ಅವುಗಳ ಹಿಡಿತದಲ್ಲಿತ್ತು. ಅಷ್ಟೇ ಅಲ್ಲ, ಅವು ಬ್ಯಾಂಕ್ ತರನೂ ಕೆಲಸ ಮಾಡ್ತಿದ್ವು. ಜನರಿಗೆ ಚಿನ್ನ, ಭತ್ತ ಎಲ್ಲ ಸಾಲ ಕೊಟ್ಟು ಅದಕ್ಕೆ ಬದಲಾಗಿ ಭೂಮಿಯನ್ನ ಅಡ ಇಟ್ಕೊಳ್ತಿದ್ವು. ಇನ್ನು ಅವು ದೊಡ್ಡ ಎಂಪ್ಲಾಯರ್ ಕೂಡ ಆಗಿದ್ವು. ಸಮಾಜದ ಮೇಲು ಕೀಳು ಅನ್ನೋ ಭೇದ ಇಲ್ಲದೆ ಎಲ್ಲರಿಗೂ ಕೆಲಸ ಕೊಟ್ಟು ಎಲ್ಲರನ್ನೂ ಆರ್ಥಿಕವಾಗಿ ಒಂದುಗೂಡಿಸ್ತಾ ಇದ್ವು. 4ನೇ ಭಾಗ, ನಿಯಂತ್ರಣಕ್ಕಾಗಿ ಹೋರಾಟ. ಈ ದೇವರ ಸಂಪತ್ತನ್ನ ಯಾರು ಕಂಟ್ರೋಲ್ ಮಾಡಬೇಕು? ಇದು ನಮ್ಮನ್ನ ಇವತ್ತಿನ ಅತಿ ದೊಡ್ಡ ಸಂಘರ್ಷಕ್ಕೆ ಕರ್ಕೊಂಡ್ಬರುತ್ತೆ. ಈ ಸಂಪತ್ತಿನ ಮೇಲೆ ಹಿಡಿತ ಸಾಧಿಸೋಕೆ ಶುರುವಾದ ಜಗಳ ಅದು ಯಾವಾಗ, ಹೇಗೆ ಶುರುವಾಯಿತು? ನೋಡಿ, ಮೊದಲೆಲ್ಲ ರಾಜರು ಮತ್ತೆ ಊರಿನ ಜನರೇ ದೇವಸ್ಥಾನದ ವ್ಯವಹಾರಗಳನ್ನ ನೋಡ್ಕೊಳ್ತಿದ್ರು. ಆದ್ರೆ 1863ರಲ್ಲಿ ಬ್ರಿಟಿಷರು ಒಂದು ಕಾನೂನು ತಂದ್ರು, ರಿಲಿಜಿಯಸ್ ಎಂಡೌಮೆಂಟ್ಸ್ ಆಕ್ಟ್ ಅಂತ. ಅಲ್ಲಿಂದ ಸರ್ಕಾರದ ತಲೆ ಹಾಕುವಿಕೆ ಶುರುವಾಯಿತು. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಅಂದ್ರೆ 1947ರ ನಂತರ ರಾಜ್ಯ ಸರ್ಕಾರಗಳು ದೇವಸ್ವಂ ಬೋರ್ಡ್ ತರಹದ ಸಂಸ್ಥೆಗಳನ್ನ ಮಾಡಿ ದೇವಸ್ಥಾನದ ಆಡಳಿತವನ್ನ ತಮ್ಮ ಕೈಗೆ ತಗೊಂಡ್ವು. ಈ ವಿಷಯದಲ್ಲಿ 2 ಮುಖ್ಯ ವಾದಗಳಿವೆ.
ಒಂದ್ ಕಡೆ ಸರ್ಕಾರದ ಕಂಟ್ರೋಲ್ ಇದ್ರೆ ಪಾರದರ್ಶಕತೆ ಇರುತ್ತೆ, ಜನ ಕೊಟ್ಟಿರೋ ದೇಣಿಗೆ ದುರುಪಯೋಗ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲ, ಇದು ಧಾರ್ಮಿಕ ಸಮುದಾಯಗಳ ಹಕ್ಕನ್ನ ಕಸಿದುಕೊಂಡ ಹಾಗೆ, ಅವರ ವ್ಯವಹಾರಗಳನ್ನ ಅವರೇ ನೋಡ್ಕೊಳ್ಳೋಕ್ ಬಿಡ್ಬೇಕು ಅಂತ ವಿಮರ್ಶಕರು ವಾದಿಸ್ತಾರೆ. ಸರ್ಕಾರ ನೇಮಿಸಿದ ಅಧಿಕಾರಿಗಳಿಗೆ ಧರ್ಮದ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಅಷ್ಟು ಗೌರವ ಇರಲ್ಲ ಅನ್ನೋ ಭಯನೂ ಇದೆ. ಈ ಇಡೀ ಚರ್ಚೆಯ ಮಧ್ಯೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕಾನೂನಿನ ಪರಿಕಲ್ಪನೆ ಇದೆ. ಅದೇನೆಂದ್ರೆ, ವಿಗ್ರಹವು ಕಾನೂನುಬದ್ಧ ವ್ಯಕ್ತಿ. ಅಂದ್ರೆ ಕಾನೂನಿನ ಪ್ರಕಾರ ದೇವಸ್ಥಾನದಲ್ಲಿರೋ ವಿಗ್ರಹ ಕೂಡ ಒಬ್ಬ ಮನುಷ್ಯನ ತರಾನೆ. ಅದಕ್ಕೆ ಆಸ್ತಿ ಇರ್ಬೋದು, ಅದು ಬೇರೆಯವ್ರ ಮೇಲೆ ಕೇಸ್ ಹಾಕ್ಬೋದು, ಅದ್ರ ಮೇಲೂ ಬೇರೆಯವರು ಕೇಸ್ ಹಾಕ್ಬೋದು. ಅದರ ಪರವಾಗಿ ದೇವಸ್ಥಾನದ ಮ್ಯಾನೇಜರ್ ವಾದಿಸ್ತಾರೆ. ಇವತ್ತು ನಡೆಯೋ ಎಷ್ಟೋ ಕಾನೂನು ಹೋರಾಟಗನಿಗೆ ಇದೇ ಆಧಾರ. ಸರಿ, ಇಷ್ಟು ಇತಿಹಾಸ ಮತ್ತು ಕಾನೂನಿನ ಹಿನ್ನೆಲೆ ತಿಳ್ಕೊಂಡ ಮೇಲೆ ಈಗ ನಮ್ಮ 5ನೇ ಭಾಗಕ್ಕೆ ಬರೋಣ. ಪವಿತ್ರ ಸಂಪತ್ತು, ಆಧುನಿಕ ನಿಯಮಗಳು. ಈಗ ಮತ್ತೆ ಶಬರಿಮಲೆ ಹಗರಣಕ್ಕೆ ವಾಪಸ್ ಬರೋಣ. ಶಬರಿಮಲೆ ದೇವಸ್ಥಾನದ ಆಡಳಿತ ನೋಡ್ಕೊಳ್ತಾ ಇರೋದು ತಿರುವಾಂಕೂರ್ ದೇವಸ್ವಂ ಬೋರ್ಡ್ ಅಥವಾ ಟಿಡಿಬಿ. ಇದು ಒಂದು ಸರ್ಕಾರಿ ಸಂಸ್ಥೆ. ದೇವಸ್ಥಾನದ ಆಡಳಿತ, ಆಸ್ತಿ ಎಲ್ಲದಕ್ಕೂ ಇದೇ ಜವಾಬ್ದಾರಿ. ನಾವಿದಕ್ಕೂ ಮುಂಚೆ ಮಾತಾಡಿದ್ವಲ್ಲ, ಸರ್ಕಾರದ ನಿಯಂತ್ರಣದ ಮಾಡೆಲ್, ಅದು ಇಲ್ಲಿ ನೇರವಾಗಿ ಅಪ್ಲೈ ಆಗತ್ತೆ. ಇತ್ತೀಚೆಗೆ ಕೇರಳ ಹೈಕೋರ್ಟ್ ಕೊಟ್ಟಿರೋ ಒಂದು ತೀರ್ಪು ಈ ಸಂಘರ್ಷವನ್ನ ಇನ್ನೂ ಸ್ಪಷ್ಟಪಡಿಸುತ್ತೆ. ಕೋರ್ಟ್ ಹೇಳೋ ಪ್ರಕಾರ ದೇವಸ್ಥಾನದ ಅರ್ಚಕರ ನೇಮಕಾತಿ ಅನ್ನೋದು ಒಂದು ಸೆಕ್ಯುಲರ್ ಚಟುವಟಿಕೆ. ಹಾಗಾಗಿ ಅದು ಸಂವಿಧಾನದ ಸಮಾನತೆಯ ತತ್ವಗಳಿಗೆ ಬದ್ಧವಾಗಿರಬೇಕು. ಇದರ ಅರ್ಥ ಏನು ಅಂದ್ರೆ, ಅರ್ಚಕರ ನೇಮಕಾತಿ, ಹಣಕಾಸಿನ ವಿಷಯಗಳಂಥ ಸೆಕ್ಯುಲರ್ ವಿಚಾರಗಳಲ್ಲಿ ಸರ್ಕಾರ ತಲೆ ಹಾಕಬಹುದು ಅನ್ನೋದೇ ಇವತ್ತಿನ ಕಾನೂನಿನ ನಿಲುವು. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ, ಇದು ದೇವರ ಸಂಪತ್ತಾ ಅಥವಾ ಸಾರ್ವಜನಿಕರ ನಿಧಿನಾ? ಇದರ ಭವಿಷ್ಯವನ್ನ ಯಾರು ತೀರ್ಮಾನಿಸಬೇಕು? ಈ ಪ್ರಶ್ನೆ ಬರೀ ಚಿನ್ನಕ್ಕೋ ಆಸ್ತಿಗೋ ಸೀಮಿತವಾಗಿಲ್ಲ. ಇದು ನಂಬಿಕೆ, ಕಾನೂನು ಮತ್ತು ಶತಮಾನಗಳಿಂದ ನಮ್ಮ ಸಮಾಜವನ್ನ ರೂಪಿಸಿಕೊಂಡು ಬಂದಿರೋ ಅಧಿಕಾರದ ನಡುವಿನ ಒಂದು ದೊಡ್ಡ ಸಂಘರ್ಷವನ್ನೇ ಪ್ರತಿನಿಧಿಸುತ್ತೆ.